ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಆಗ್ತಿದೆ ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ ಅಂತ ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹೊಸ ವಿಡಿಯೋದೊಂದಿಗೆ ನಿಮ್ಮ ಜೊತೆಗೆ ಬಂದಿದ್ದೀನಿ ಗೈಸ್. ನಿನ್ನೆ NYB ಅವರ ಒಂದು ಏನು ಕ್ರೀಮ್ ನಾನು ಬುಕ್ ಮಾಡಿದ್ನೋ ಕಿಟ್ಟು, ಸೊ ಅದನ್ನು ಇವತ್ತು ಯೂಸ್ ಮಾಡೋಣ ಅಂತ ಯೂಸ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಇವಾಗ ಪ್ರೈಮರ್ ಹಾಕ್ಕೊಂಡಿದ್ದೀನಿ. ಪ್ರೈಮರ್ ಹಾಕ್ಕೊಂಡು ನೆಕ್ಸ್ಟ್ ಇವಾಗ ಕ್ರೀಮ್ ಅಪ್ಲೈ ಮಾಡ್ಕೊಳ್ಳೋಣ. ಓಕೆ, ನೆಕ್ಸ್ಟ್ ಫೈನಲ್ ಲುಕ್ ಹೇಗೆ ಬರುತ್ತೆ ಅಂತ ನಿಮ್ಗೆ ತೋರಿಸ್ತೀನಿ. ಓಕೆನಾ? ಆ್ಯಂಡ್ ಏನು ಅಂತಂದರೆ ಹೊರಗಡೆ ಒಂದು ಸ್ವಲ್ಪ ಹೋಗ್ತಾ ಇದ್ದೀವಿ ಇವತ್ತು. ಹೊರಗಡೆ ಸ್ವಲ್ಪ ಸುತ್ತಾಡ್ಕೊಂಬರೋಣ ಅಂದ್ಕೊಂಡಿದ್ದೀವಿ. ಹಾಗೆ ಒಂದು ಸ್ವಲ್ಪ ಶಾಪಿಂಗ್ ಇದೆ. ಶಾಪಿಂಗ್ ಮುಗಿಸ್ಕೊಂಡು ಡಿಮಾರ್ಟಿಗೆ ಹೋಗಬೇಕು. ಸೊ ಡಿಮಾರ್ಟಿಗೆ ಹೋಗಿ ಅಲ್ಲೇನು ತೊಗೊತೀನಿ, ಏನು ಶಾಪಿಂಗ್ ಇದೆ. ಓಕೆನಾ? ಓಕೆ, ಲೆಟ್ಸ್ ಗೋ. ರೆಡಿ ಆಗಿಬಿಟ್ಟು ತೋರಿಸ್ತೀನಿ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ. ಗೈಸ್, ಫೈನಲಿ ನಾನು ಈ ಥರ ರೆಡಿ ಆಗಿದ್ದೀನಿ. ಸೊ ಯಾವ ಥರ ಕಾಣಿಸ್ತಾ ಇದೆ ನೋಡಿ. ನಂಗೆ ಆ್ಯಕ್ಚುಲಿ ಇದು NYB ಅವರ ಒಂದು ಮೇಕಪ್ ಕಿಟ್ ಏನಿದೆ, ಸೊ ಕಂಪ್ಲೀಟಾಗಿ ಪ್ರತಿಯೊಂದು ಸಕ್ಕತ್ತಾಗಿ ಇಷ್ಟ ಆಯಿತು ನನಗೆ. ಸೊ ಈ ಥರ ಲುಕ್ ಕಾಣಿಸ್ತಾ ಇದೆ ನನಗೆ. ಸೂಪರಾಗಿದೆ ಅಲ್ವಾ? ಒಂಥರ ಫಂಕ್ಷನ್ ಲುಕ್ ಥರ ಇದೆ. ಸೊ ನನಗಂತೂ ಸಿಕ್ಕಾಬಡೆ ಇಷ್ಟ ಆಯಿತು. ಎಸ್, ಇದನ್ನ ಕಂಟಿನ್ಯೂ ಮಾಡ್ತೀನಿ. ಲಾಸ್ಟ್ ಟೈಮ್ ಸ್ಟ್ರೋಬ್ ಕ್ರೀಮ್ ಯೂಸ್ ಮಾಡಿದಾಗ ಸ್ಟ್ರೋಬ್ ಕ್ರೀಮ್ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಆಲ್ಸೋ NYB ಕೂಡ ತುಂಬಾ ಚೆನ್ನಾಗಿದೆ. ಎಸ್, ಓಕೆ, ಇದನ್ನ 10/9 ಅಂತ ಕೊಡ್ಬೋದು. ಯಾಕಂದರೆ ಎಲ್ಲ ಸ್ಕಿನ್ನಿಗೂ ಇದಾಗುತ್ತೆ. ಬಟ್ ನನಗಿಲ್ಲಿ ಪ್ಯಾಚ್ ಇದೆ ನೋಡಿ, ಬ್ಲ್ಯಾಕ್ ಪ್ಯಾಚ್ ಇದೆ ಅಲ್ವಾ? ಸೊ ಈ ಬ್ಲ್ಯಾಕ್ ಪ್ಯಾಚ್ಗೆ ಸೆಟ್ ಆಗಲ್ಲ ಇದಕ್ಕೆ ಬಿಟ್ಟರೆ ಎಲ್ಲ ಕಡೆನೂ ಎಷ್ಟು ಚೆನ್ನಾಗಿ ಮೇಕಪ್ ಕೂತಿದೆ ನೋಡಿ. ಚೆನ್ನಾಗಿದೆ ಅಲ್ವಾ? ಸೂಪರ್, ನಂಗಂತೂ ಇಷ್ಟ ಆಯಿತು. ಸೊ ಗೈಸ್, ಇವಾಗ ನಾವು ಹೋಗ್ತಾ ಇದ್ದೀವಿ. ಓಕೆ, ಸೊ ಫಸ್ಟಿಗೆ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳ್ತೀನಿ. ಹೊಸೂರು ರೋಡಿಗೆ ಹೋಗ್ತಾ ಇರೋದು. ಸೊ ಅಲ್ಲಿ ಒಂದಿಷ್ಟು ಶಾಪಿಂಗ್ ಮಾಡೋಣ ಅಂತ. ಸಂಧಿ ಮೂಲಿ ಅಲ್ಲಿ ಆಸೋದ್ರೇ ನಮಗೆ ಬೇಗ ಮುಟ್ತೀವಿ. ಇಲ್ಲಾಂದರೆ ಬಿ ರೋಡಲ್ಲೆಲ್ಲ ಹಾಕ್ಬಿಟ್ಟು ಫುಲ್ ಲೇಟ್ ಆಗಿಬಿಡುತ್ತೆ. ಸಂಧಿ ಮೂಲಿಯಲ್ಲೆಲ್ಲ ಹೋದರೆ ಬೇಗ ಹೋಗುತ್ತೆ. ಶಾಪಿಂಗ್ ಎಲ್ಲ ಆಯಿತು, ಆಲ್ಮೋಸ್ಟ್ ತೊಗೊಂಡಿದ್ದೀವಿ. ಬಟ್ ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ. ಓಕೆನಾ? ಇಲ್ಲಿ ಯಾವುದು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ. ಓಕೆ ಬಿಕಾಸ್ ಆ್ಯಕ್ಚುಲಿ ಇದು ಒಂದು ಡ್ರೆಸ್ ತೊಗೊಂಡಿರೋದು. ಇದು ಬಂದುಬಿಟ್ಟು 1 ಪೀಸ್ ಥರನೂ ಆಗುತ್ತೆ. ಲೈಕ್ ಇಲ್ಲಿ ನೋಡಿ. ಸೊ ಇದು ಬಂದುಬಿಟ್ಟು ಫುಲ್ ಇದು ಈ ಥರ ಮಾಡಿದ್ರೆ ಇದು ಆ್ಯಕ್ಚುಲಿ 1 ಪೀಸ್ ಥರನೂ ನಾನು ಯೂಸ್ ಮಾಡ್ಕೋಬೋದು. ಇಲ್ಲಪ್ಪ ಅಂತಂದರೆ ನೈಟ್ ವೇರ್ ಥರ ನಾನು ಯೂಸ್ ಮಾಡ್ಕೋಬೋದು. ಲೈಕ್ ಈ ಥರನೂ ಹಾಕೋಬೋದು. ಫುಲ್ ಲೂಸ್ ಆಗಿದೆ, ಈ ಥರ ಕಾಣಿಸುತ್ತೆ. ಆ್ಯಂಡ್ ಇದು ಕಾಟನ್ ಪ್ಯಾಂಟ್, ಫುಲ್ ಲೂಸ್ ಆಗಿದೆ. ಆರಾಮಾಗಿ ನೈಟ್ ವೇರ್ ಮಾಡ್ಕೋಬೋದು. ಚೆನ್ನಾಗಿದೆ ಇದು. ಸೊ ಇದು ಒಂದು ತೊಗೊಂಡಿರೋದು. ಇದು 2 ಪೀಸು. ಆ್ಯಂಡ್ ಇನ್ನೊಂದು ಶರ್ಟ್ ಇದೆ, ಹಾಕೊಂಬರ್ತೀನಿ. ಸೊ ಇದೊಂದು ಟೀ ಶರ್ಟ್. ಆ್ಯಕ್ಚುಲಿ ನಾನು ಮತ್ತು ರಕ್ಷಿ ಸೇಮ್ ತೊಗೊಂಡಿದ್ವಿ, ಟ್ವಿನಿಂಗ್ ಮಾಡಿದ್ದೀವಿ ಈ ಟೀ ಶರ್ಟ್ನ. ಸೊ ಇದಕ್ಕೂ ಇದು ಚೆನ್ನಾಗಿ ಕಾಣಿಸ್ತಿದೆ ಅಲ್ವೇನಾ? ಈ ಪ್ಯಾಂಟಿಗೆ ಚೆನ್ನಾಗಿ ಕಾಣಿಸ್ತಿದೆನಾ? ಸೊ ಇದೊಂದು ಸಿಂಪಲ್ ಆಗಿರೋದನ್ನು ತೊಗೊಂಡಿದ್ದೀನಿ. ಇನ್ನೊಂದಿದೆ, ಇದು ತೋರಿಸಿ. ಶೂ ಹಾಕೋಬೇಕು, ಲೆಂತ್ ಜಾಸ್ತಿ ಇದೆ. ಚೆನ್ನಾಗಿದೆ ಇದು ಆ್ಯಕ್ಚುಲಿ, ಚೆನ್ನಾಗಿ ಕಾಣಿಸ್ತಿದೆ. ಈ ಟಿ ಶರ್ಟಿಗೂ ಅದು ಚೆನ್ನಾಗಿದೆ ಅಲ್ವಾ? ಬಾಯ್ ಒಂದು ಫೋಟೋ. ಸೊ ಸೇಮ್ ನಂದು ಒಂದು ಸೇಮ್ ಇದೆ. ಇದು ಟ್ವಿನ್ನಿಂಗ್ ಮಾಡಿದ್ದು ನೋಡಿ. ಬೋತ್ ಆರ್ ಸೇಮ್. ಇವನು ಶಾರ್ಟ್ಸ್, ಆಮೇಲೆ ಇದು 2 ತಗೊಂಡಿದ್ದಾನೆ. ನೆಕ್ಸ್ಟ್ ಇನ್ನೊಂದು ಹಾಕೋ. ಸೊ ನೆಕ್ಸ್ಟ್ ಇದೊಂದು ಟೀ ಶರ್ಟು ಆ್ಯಂಡ್ ಇದೊಂದು ಪ್ಯಾಂಟ್, ಚಡ್ಡಿ ಶಾರ್ಟ್ಸು ಪ್ಯಾಂಟ್ ಅಂತ ಇದ್ದೀನಿ. ಲುಕ್ ಚೆನ್ನಾಗಿದೆ. ಬ್ಯಾಕ್ ತಿರ್ಗು. ಇದು ಜಾರ ತಾನೆ, ಪ್ರಿಂಟೆಡ್, ಚೆನ್ನಾಗಿ ಕಾಣಿಸ್ತಿದೆ. ಹಲೋ, ವೆಲ್ಕಮ್ ಬ್ಯಾಕ್. ಗುಡ್ ಮಾರ್ನಿಂಗ್ ಗೈಸ್. ಇವತ್ತು ಬೆಳಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಆ್ಯಂಡ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಈ ವ್ಲಾಗ್ನ. ಇವತ್ತು ನಮ್ಮ ಮನೇಲಿ ಪಡ್ಡು ಮಾಡ್ಕೋತಾ ಇದ್ದೀನಿ. ಪಡ್ಡು ಶೇಂಗಾ ಚಟ್ನಿ. ಆ್ಯಕ್ಚುಲಿ ದ ಕಾಂಬಿನೇಷನ್ ಆಫ್ ಪಡ್ಡು ಆ್ಯಂಡ್ ಶೇಂಗಾ ಚಟ್ನಿ ಸೂಪರ್ ಗೈಸ್, ಸೂಪರಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ. ಎಸ್, ಇವಾಗ
ಪಡ್ಡು ಮತ್ತು ಶೇಂಗಾ ಚಟ್ನಿ ಮಾಡ್ಕೋಬೇಕು. ಆಲ್ರೆಡಿ ರೆಡಿ ಆಗಿದೆ, ಸ್ವಲ್ಪ ತಿನ್ನಬೇಕು. ಟೈಮ್ ಇವಾಗ 11 ಆಗಿದೆ. ಆ್ಯಂಡ್ ನಾವು ಇವತ್ತು ಒಂದು ಸ್ವಲ್ಪ ನಿನ್ನೆ ಸ್ವಲ್ಪ ಶಾಪಿಂಗ್ ಆಯ್ತಲ್ವಾ, ಸೊ ತೋರಿಸಿದೆ ನಿಮ್ಗೆ ಏನೇನು ತೊಗೊಂಡೆ ಅಂತ. ಆ್ಯಂಡ್ಸ್ ಇವತ್ತು ಡಿಮಾರ್ಟಿಗೆ ಹೋಗಬೇಕು. ಡಿಮಾರ್ಟಲ್ಲಿ ಏನು ತೊಗೊತೀನಿ ಅಂತ ಹೇಳ್ತೀನಿ. ಸೊ ಇದೆಲ್ಲ ಏನಕ್ಕೆ ಗೊತ್ತಾ ಗಾಯ್ಸ್, ಇನ್ನೊಂದು ಟ್ರಾವೆಲಿಂಗ್ ಇದೆ ನಮ್ಮದು. ಸೊ ಹಾಗಾಗಿ ಅಲ್ಲಿಗೆ ಹೋಗೋಕ್ಕೋಸ್ಕರ ಇದೊಂದು ಶಾಪಿಂಗ್ ಆಗ್ತಾ ಇರೋದು. ಎಸ್, ಓಕೆ. ಟಿಫಿನ್ ಮಾಡಿಬಿಟ್ಟು ಆಮೇಲೆ ಡಿಮಾರ್ಟಿಗೆ ಹೋಗುವಾಗ ಫ್ರೆಶ್ ಅಪ್ ಆಗಿ ಆಮೇಲೆ ವಿಡಿಯೋ ಮಾಡ್ತೀನಿ. ಓಕೆ ಗೈಸ್, ಟೈಮ್ ಇವಾಗ ಎಷ್ಟಾಗಿದೆ ಅಂದರೆ, ಎಷ್ಟಾಯ್ತಮ್ಮ? 5:30ನಾ 6:30ನಾ 6:30. ಸೊ ಇವಾಗ ಆ್ಯಕ್ಚುಲಿ ಡಿಮಾರ್ಟಿಗೆ ಹೋಗ್ಬೇಕಿತ್ತಲ್ವ, ಸೊ ಡಿಮಾರ್ಟಿಗೆ ಹೋಗೋಣ. ಸೊ ಏನು ತೊಗೊಳ್ತಾ ಇದ್ದೀನಿ ಅಂತ ಹೇಳ್ತೀನಿ. ಓಕೆ, ಲೆಟ್ಸ್ ಗೋ. ಹೋಗುವ ಬನ್ನಿ. ಇಲ್ಲೇ ಮನೆ ಹತ್ರನೇ ಇದೆ, ಒಂದು ಸ್ವಲ್ಪ ದೂರ ಅಷ್ಟೇ, ಒಂದು 2-3 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ಸೊ ಹೋಗ್ಬಿಟ್ಟು ಹ್ಞೂ, ಮತ್ತು ಬ್ಯಾಂಗ್ಳೂರಲ್ಲಿ 2-3 ಕಿಲೋಮೀಟ್ರ್ ಅಂದರೆ ಸ್ವಲ್ಪ ದೂರ, 10 ಕಿಲೋಮೀಟ್ರ್ ಅಂದರೆ ದೂರ, 15 ಕಿಲೋಮೀಟ್ರ್ ಅಂದರೆ ಭಾಳ ದೂರ. ಬೆಂಗಳೂರಲ್ಲಿ 2-3 ಕಿಲೋಮೀಟ್ರ್ ಅಂದರೆ ಹತ್ರನೇ ಇಲ್ಲಿ. ಹೌದು, ಬಾ. ಓಕೆ, ಲೆಟ್ಸ್ ಗೋ. ಏನಿಲ್ಲ, ಬೇಡ, ಬಾಯ್ ಬಾಯ್. ಡಿಮಾರ್ಟಲ್ಲಿ ಸಿಗ್ತೀನಿ. ಮುಂದೆ ಹೋಗಮ್ಮ. ಗೈಸ್, ತೊಗೊಂಡಿರೋ 2 ಐಟಮ್ಸಿಗೆ ನಾನು ಇಷ್ಟು ದೊಡ್ಡದು ಒಂದು ಇದನ್ನು ತೊಗೊಂಡಿದ್ದೀನಿ. ಓಕೆ, ಆ್ಯಕ್ಚುಲಿ ಕೈಯಲ್ಲಿ ಇಟ್ಕೊಂಡು ಹೋಗೋಕ್ಕಾಗಲಿಲ್ಲ, ಸೊ ಹಾಗಾಗಿ ಇದನ್ನು ತೊಗೊಂಡ್ಬಿಟ್ಟು ಹೋಗ್ತೇನೆ. ಇಷ್ಟು ದೊಡ್ಡ ಗಾಡಿ ಯೂಸ್ ಮಾಡ್ತೇನೆ. ಗೈಸ್, ಇವಾಗ ಮನೆಗೆ ಬಂದ್ವಿ. ಸೊ ನಾವು ಏನು ತೊಗೊಂಡ್ವಿ ಅಂತ ತೋರಿಸ್ತೀನಿ. ಆ್ಯಕ್ಚುಲಿ ಡಿಮಾರ್ಟಿಗೆ ಇದನ್ನು ತೊಗೊಳ್ಳೋಣ ಅಂತ ಹೋಗಿದ್ದು, ಫ್ಯಾನು ಆಯಿತಾ. ಈ ಒಂದು ಫ್ಯಾನ್ ತೊಗೊಳಕ್ಕೆ ಹೋಗ್ಬಿಟ್ಟು ಇದೊಂದು ಶಾರ್ಟ್ಸು, ಇದೊಂದು ಸ್ನ್ಯಾಕ್ಸು, ಆಮೇಲೆ ಮತ್ತೇನೇನೋ ಈ ಮಸಾಲ ಇದು ಎಲ್ಲ ತೊಗೊಂಬರಂಗಾಯಿತು. ಸೊ ಈ ಫ್ಯಾನ್ ನೋಡೋಣ ಹೇಗಿದೆ ಅಂತ. ಗ್ಯಾಸ್ ನೋಡಿ, ಗಾಳಿ ಚೆನ್ನಾಗಿ ಬರುತ್ತೆ. ಸೊ ಮೇಕಪ್ ಮಾಡ್ಕೊಂಡಾಗ ಸೆಟ್ ಮಾಡ್ಕೋಬೇಕಲ್ವಾ, ಚೆನ್ನಾಗಿ ಸೆಟ್ ಮಾಡ್ಕೋಬೋದು. ಚೆನ್ನಾಗಿದೆ. ಸೊ ಇದರಲ್ಲಿ ಲೈಟ್ ಕೂಡ ಬರುತ್ತೆ ನೋಡಿ, ಲೈಟ್ ಬರುತ್ತೆ, ಹೀಗೆ ಲೈಟ್ ಆಫ್ ಮಾಡ್ಕೋಬೋದು. ಚೆನ್ನಾಗಿದೆ ಅಲ್ಲ, ಸ್ಮಾಲ್. ಆ್ಯಕ್ಚುಲಿ ಮಕ್ಳಿಗೆ ತುಂಬ ಇದೆ, ಆ್ಯಕ್ಚುಲಿ ಮಕ್ಕಳಿಗೆ ತೊಗೋಬೇಕು, ಚೆನ್ನಾಗಿರುತ್ತೆ. ಇನ್ನೂ ಒಂದು ಐಟಮ್ ತೊಗೊಂಡೆ. ಇದು ಬಂದುಬಿಟ್ಟು ಕುಲ್ಫಿ ಮೇಕರ್ ಅಲ್ವಾ, ಐಸ್ ಕುಲ್ಫಿ ಮೇಕರ್ ಮಾಡ್ತಾರೆ. ಸೊ ಸೊ ಅದನ್ನು ತೊಗೊಂಡಿದ್ದೀನಿ ನೋಡಿ. ಯಾವಾಗಲಾದರೂ ಅಡುಗೆ ಇದೊಂದು ಐಸ್ ಕ್ರೀಮ್ ಮಾಡಿ ತೋರಿಸ್ತೀನಿ ನಿಮಗೆ, ಓಕೆನಾ. ಚೆನ್ನಾಗಿದೆ ಇದು ಆ್ಯಕ್ಚುಲಿ ಕುಲ್ಫಿ ಮೇಕರ್, ಐಸ್ ಕುಲ್ಫಿ ಮೇಕರ್ ಮಾಡೇ ಮಾಡ್ತೀನಿ. ವೆಯ್ಟ್ ಮಾಡ್ತಾ ಇರಿ, ಓಕೆ.